ಧರ್ಮಸ್ಥಳದಲ್ಲಿನ ಮಹಿಳೆಯರ ಸಾವು, ಭೂ ಕಬಳಿಕೆ, ಬಡ್ಡಿಯ ವ್ಯವಹಾರ, ದಲಿತರಿಗೆ ಆದ ಅನ್ಯಾಯವನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಸೆಪ್ಟೆಂಬರ್ 25ರಂದು ಬೃಹತ್ ನ್ಯಾಯ ಸಮಾವೇಶವನ್ನು ನಡೆಸಲಾಗುತ್ತಿದೆ. ಈ ಕುರಿತು ಹಿರಿಯ ಪತ್ರಕರ್ತ ನವೀನ್ ಸೂರಿಂಜೆ ಮಾತನಾಡಿದ್ದಾರೆ. ಒಂದಂತೂ ಸ್ಪಷ್ಟ ಏನು ಅಂತಂದ್ರೆ, ನಮ್ಮ ಹೋರಾಟ ಏನಿದೆ, ಧರ್ಮಸ್ಥಳದ ನ್ಯಾಯಕ್ಕಾಗಿನ ಹೋರಾಟ ಏನಿದೆ, ಅದು ಮೂಳೆಗಳನ್ನ, ಅಸ್ಥಿಪಂಜರಗಳನ್ನ ಇದಕ್ಕೆ ಅವಲಂಬಿಸಿಲ್ಲ ಅನ್ನುವಂಥದ್ದು ಸ್ಪಷ್ಟ. ಯಾವುದೇ ಕಾರಣಕ್ಕೂ ಚಿನ್ನಯನ ಸಾಕ್ಷ್ಯಗಳ ಜೊತೆಗೂ ನಾವು ಇರಲಿಲ್ಲ. ಅವತ್ತು ಅಂದ್ರೆ ಇರಲಿಲ್ಲ, ಅದಕ್ಕೆ ನೈತಿಕವಾದ ಬೆಂಬಲ ಇತ್ತು. ಆದರೆ ಅದೇ ಈ ಹೋರಾಟದ ಮುಖ್ಯ ಭಾಗ ಅಲ್ಲ. ಈಗಲೂ ಅಷ್ಟೇ, ಈಗಲೂ ಬಂಗ್ಲಗುಡ್ಡೆಯಲ್ಲಿ ನೂರಾರು ಮೂಳೆಗಳು ಸಿಗ್ತಾ ಇದೆ. ಸುಮಾರು 9 ಕಡೆಗಳಲ್ಲಿ 10 ಮಾನವನ ಅಸ್ಥಿಪಂಜರಗಳು ಸಿಕ್ಕಿದೆ, ತಲೆಬುರುಗಳು ಸಿಕ್ಕಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಅದು ಯಾವುದನ್ನು ಕೂಡ SIT ಅಧಿಕೃತವಾಗಿ ಹೇಳಿಲ್ಲ. ಆದರೆ ಮೂಳೆಗಳನ್ನು ತೆಗೆದುಕೊಂಡು ಬರುವಂತ ದೃಶ್ಯಾವಳಿಗಳನ್ನು ನಾವು ನೋಡ್ತೀವಿ. ಆದರೆ ಇದರ ಆಧಾರದ ಮೇಲೆ ನಾವು ಧರ್ಮಸ್ಥಳದ ಹೋರಾಟವನ್ನ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪ್ರಜ್ಞೆ ನಮಗಿರ್ಬೇಕು, ಆ ಸ್ಪಷ್ಟತೆ ಇರಬೇಕು. ಯಾಕೆ ಇದನ್ನು ಹೇಳ್ತಾ ಇದೀವಿ ಅಂತಂದ್ರೆ, ಇಡೀ SIT ರಚನೆ ಆಗಿದ್ದೆ 20 ವರ್ಷಗಳು ನಡೆದಂತ ಅಸಹಜ ಸಾವು, ಅತ್ಯಾಚಾರ, ಹಲ್ಲೆ, ಕೊಲೆ ಮತ್ತು ಹುಡುಗಿಯರ ನಾಪತ್ತೆ ಪ್ರಕರಣವನ್ನ ಭೇದಿಸಲಿಕ್ಕೆ SIT ರಚನೆ ಆಗಿರುವಂಥದ್ದು. ಆದ್ರಿಂದ ಮೂಳೆ ಹುಡುಕುವಂಥದ್ದೇ SIT ಕೆಲಸ ಅಲ್ಲ. ಆದ್ರಿಂದ ಕಳೆದ 20 ವರ್ಷದ ಅಂದ್ರೆ 2005ರಿಂದ 2025ರವರೆಗೆ ಇಲ್ಲಿವರೆಗಿನ ಎಲ್ಲ ಅಸಹಜ ಸಾವುಗಳ ತನಿಖೆ ಆಗಬೇಕು. ಇಲ್ಲಿದ್ದು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಠಾಣೆಯಲ್ಲಿ ದಾಖಲಾಗಿರುತ್ತೆ ಎಲ್ಲ ಅಸಹಜ ಸಾವುಗಳು ತನಿಖೆ ಆಗಬೇಕು. ಈ ರೀತಿ ತನಿಖೆ ಆಗುವಂತ ಸಂದರ್ಭದಲ್ಲಿ ನಮ್ಮ ನಿಲುವು ಏನು ಅಂತಂದ್ರೆ, ಈ ಸಾವುಗಳಿಗೂ ಅಲ್ಲಿನ ಭೂ ಹಗರಣಕ್ಕೂ ಸಂಬಂಧ ಇದೆ. ಈ ಸಾವುಗಳಿಗೂ ಅಲ್ಲಿನ ಫ್ಯೂಡಲ್ ಸಿಸ್ಟಮ್ಗೂ ಸಂಬಂಧ ಇದೆ. ಈ ಸಾವುಗಳಿಗೂ ಅಲ್ಲಿನ ರಿಪಬ್ಲಿಕ್ಗೂ ಸಂಬಂಧ ಇದೆ. ಈ ಸಾವುಗಳಿಗೂ ಅಲ್ಲಿನ ದಲಿತ ದೌರ್ಜನ್ಯಕ್ಕೂ ಸಂಬಂಧ ಇದೆ. ಈ ಸಾವುಗಳಿಗೂ ಅಲ್ಲಿರುವಂತಹ ಮೈಕ್ರೋ ಫೈನಾನ್ಸ್ಗೂ ಸಂಬಂಧ ಇದೆ. ಆದ್ರಿಂದ ಅಲ್ಲಿರುವಂತಹ ಕೊಲೆಗಳು, ಅಲ್ಲಿ ಸಿಗ್ತಾ ಇರುವಂತಹ ಮೂಳೆಗಳು, ಅಲ್ಲಿ ಸಿಗ್ತಾ ಇರುವಂತಹ ತಲೆಬುರುಡೆ, ಇದು ಯಾವುದು ಕೂಡ ಕೇವಲ ಕ್ರೈಮ್ ಅಲ್ಲ. ಇದರ ಹಿಂದೆ ಒಂದು ದೊಡ್ಡ ರಿಪಬ್ಲಿಕ್ನ ಒಂದು ದೊಡ್ಡ ಸಾಮಾಜಿಕ, ಆರ್ಥಿಕ, ರಾಜಕೀಯ ಕಾರಣಗಳಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ಅದೇ ಹಿನ್ನೆಲೆಯಲ್ಲಿ ಪೊಲೀಸ್ ತನಿಖೆ ನಡಿಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ. ಆ ಕಾರಣಕ್ಕಾಗಿ ಈಗ ಒಂದು ಮಗುವಿನ ಶವ ಪತ್ತೆ ಆಗುತ್ತೆ ಧರ್ಮಸ್ಥಳದಲ್ಲಿ, 15 ವರ್ಷದ ಮಗುವಿನ ಶವ ಪತ್ತೆ ಆಗುತ್ತೆ. ಅದೇ ದಿವಸ ಬೆಳಿಗ್ಗೆ ಶವ ಪತ್ತೆ ಆಗುತ್ತೆ, ಸಂಜೆ ಆಗುವಾಗ ಮಗುವಿನ ಶವವನ್ನು ದಫನ ಮಾಡ್ತಾರೆ. ಪೊಲೀಸರು ಯಾರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಈ ಮಗುವಿನ ಶವನ್ನ ಅದೇ ದಿವಸ ಯಾಕೆ ದಫನವನ್ನ ಮಾಡ್ತಾರೆ ಅನ್ನುವಂಥ ಪ್ರಶ್ನೆಯನ್ನ ಇವತ್ತು SIT ಮುಂದೆ ಇದೆ. ಇದಕ್ಕೆ ಮೂಳೆಯನ್ನ ಹುಡುಕ್ಬೇಕಾಗಿಲ್ಲ, ಇದಕ್ಕೆ ನೆಲವನ್ನ ಅಗಿಬೇಕಾಗಿಲ್ಲ. ಇದಕ್ಕೆ ಮಾಡಬೇಕಾಗಿರುವಂಥದ್ದು ಪೊಲೀಸರನ್ನೇ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ SIT ಮಾಡಬೇಕು. ಧರ್ಮಸ್ಥಳದ ಪೊಲೀಸ್ ಠಾಣೆಯಲ್ಲಿರುವಂತಹ ಎಲ್ಲ UDR ಪಟ್ಟಿಯನ್ನು ತೆಗೆದುಕೊಂಡು, ನೀವು ಇದನ್ನು ಯಾಕೆ ಕಾನೂನುಬದ್ಧವಾಗಿ ದಫನ ಮಾಡಿಲ್ಲ, ಯಾಕೆ ಒಂದು ಮಗುವಿನ ಶವ, 15 ವರ್ಷದ ಹುಡುಗಿಯ ಶವ ಸಿಕ್ಕಂತ ಸಂದರ್ಭದಲ್ಲಿ ಅದನ್ನ ಯಾಕೆ 15 ದಿವಸ ನೀವು ಮಾರ್ಚರಿಯಲ್ಲಿ ಇರಲಿಲ್ಲ, ಯಾಕೆ ಅದನ್ನ ಹುಡುಕುವಂತ ಪ್ರಯತ್ನಗಳನ್ನ ಮಾಡಿಲ್ಲ, ಅದರ ಪೋಷಕರನ್ನು ಹುಡುಕುವಂತ ಪ್ರಯತ್ನಗಳನ್ನ ಯಾಕೆ ಮಾಡಿಲ್ಲ, ಯಾಕೆ ಅದರ ಬಗ್ಗೆ ಮಾಧ್ಯಮದಲ್ಲಿ ಪ್ರಕಟಣೆ ಕೊಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನ SIT ಅವರು ಪೊಲೀಸರಿಗೆ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರನ್ನೇ ತನಿಖೆಗೆ ಒಳಪಡಿಸಬೇಕಾಗತ್ತೆ. ಒಂದು ಮಹಿಳೆಯ ಶವ ಅಲ್ಲಿನ ಲಾಡ್ಜಲ್ಲಿ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ವಸತಿ ಗೃಹದಲ್ಲಿ ಮಹಿಳೆಯನ್ನ ಕೊಲೆಯಾದ ಸ್ಥಿತಿಯಲ್ಲಿ ಶವ ಪತ್ತೆ ಆಗುತ್ತೆ. ಕೊಲೆಯಾದ ಸ್ಥಿತಿಯಲ್ಲಿ ಪತ್ತೆಯಾದಂಥ ಶವನ್ನ ಪೊಲೀಸರೇ ದಹನ ಮಾಡೋದ್ರ ಬದಲಾಗಿ ದಹನ ಮಾಡಿ ಅಂತ ಹೇಳಿ ಸ್ಪಷ್ಟವಾಗಿ ಬರೀತಾರೆ. ಅದನ್ನ ಬೆಂಕಿ ಹಾಕಿ ಸುಟ್ಟಾಕಿ ಅನ್ನುವಂಥದ್ದನ್ನ ಪೊಲೀಸರೇ ದಾಖಲೆಯಲ್ಲಿ ನಮೂದಿ ಮಾಡ್ತಾರೆ. ಅಂದ್ರೆ ಒಂದು ಕೊಲೆಯಾದಂಥ ಶವವನ್ನ ದಹನ ಮಾಡ್ಲಿಕ್ಕೆ, ಬೆಂಕಿ ಹಾಕಿ ಸುಡ್ಲಿಕ್ಕೆ ಪೊಲೀಸರು ಯಾಕೆ ಹೇಳಿದ್ರು, ಅದರ ಹಿಂದ್ಗಡೆ ಯಾರನ್ನ ರಕ್ಷಣೆ ಮಾಡುವಂತ ಹುನ್ನಾರ ಇದೆ ಅನ್ನುವಂಥದ್ದನ್ನ ಇವತ್ತು ಪೊಲೀಸರನ್ನೇ ತನಿಖೆ ಮಾಡಿ, ಪೊಲೀಸರನ್ನೇ ವಿಚಾರಣೆ ಮಾಡಿ ಈ ಸತ್ಯಕ್ಕೆ ಉತ್ತರವನ್ನ ಕಂಡುಕೊಳ್ಬೇಕು, ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಬೇಕು. ಇನ್ನೊಂದೇನು ಅಂತಂದ್ರೆ, ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅಷ್ಟು ದಾಖಲೆಗಳನ್ನ, ದಫನ ಮಾಡಿದಂತ ಅಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡಿದ್ರೆ ಈ ಮೂಳೆಗಳು ಎಲ್ಲಿಂದ ಬಂತು ಅಂತ ಸ್ಪಷ್ಟ ಆಗುತ್ತೆ. ಅಲ್ಲಿ ಪೊಲೀಸರು ಯಾವುದೇ ಒಂದು ಶವ ಪತ್ತೆಯಾದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ಗೆ ಪತ್ರವನ್ನು ಬರೀತಾರೆ. ಇಂಥದ್ದೊಂದು ಸ್ಥಳದಲ್ಲಿ ಅಪರಿಚಿತ ಶವ ಪತ್ತೆಯಾಗಿದೆ, ಧರ್ಮಸ್ಥಳದ ಸ್ನಾನಘಟ್ಟದಲ್ಲೋ, ಧರ್ಮಸ್ಥಳದ ವಸತಿ ಗೃಹದಲ್ಲೋ, ಧರ್ಮಸ್ಥಳದ ದೇವಸ್ಥಾನದ ಎದುರಲ್ಲೋ, ಧರ್ಮಸ್ಥಳದ ಮಾಹಿತಿ ಕೇಂದ್ರದ ಎದುರಲ್ಲೋ ಒಂದು ಅಸಹಜವಾದಂತಹ ಸಾವು ಸಂಭವಿಸಿದೆ, ಅದು ಅನಾಥ ಶವವಾಗಿದ್ದು ಅದನ್ನ ನೀವು ದಫನ ಮಾಡಲಿಕ್ಕೆ ಕ್ರಮವನ್ನು ತೆಗೆದುಕೊಳ್ಳುವುದು ಅಂತೇಳಿ ಗ್ರಾಮ ಪಂಚಾಯತಿಗೆ ಪತ್ರ ಬರೀತಾರೆ. ಗ್ರಾಮ ಪಂಚಾಯತ್ ಅದನ್ನ ತಕ್ಷಣವೇ ದಫನ ಮಾಡುತ್ತೆ. ಆ ದಫನ ಮಾಡಲಿಕ್ಕೆ 750 ರೂಪಾಯಿಗಳನ್ನ ಕೂಲಿಯಾಗಿ ಬಿಡುಗಡೆ ಮಾಡುತ್ತೆ ದಫನ ಮಾಡುವವನಿಗೆ. ಆ ಕೂಲಿಯಾಗಿ ಬಿಡುಗಡೆ ಮಾಡಿದಂತ ಹಣವನ್ನ ಪಡೆದುಕೊಂಡಂತ ವ್ಯಕ್ತಿ ಒಬ್ಬನೇ, ಆದ್ರೆ ಸಿಗ್ನೇಚರ್ಗಳು ಬೇರೆ ಬೇರೆ ಇದೆ. ಅಂದ್ರೆ ಅವರು ದಫನವನ್ನೇ ಮಾಡಿಲ್ಲ, ಅವರು ಹೂತೆ ಹಾಕಿಲ್ಲ ಅನ್ನುವಂಥದ್ದು ಇದರಿಂದ ಸ್ಪಷ್ಟ ಆಗುತ್ತೆ. ಹಾಗಾದ್ರೆ ಆ ಶವಗಳೆಲ್ಲೋದು ಅಂತಂದ್ರೆ ಬಂಗ್ಲಗುಡ್ಡೆಯಲ್ಲಿ ಮೇಲ್ಗಡೆ ಸಿಗ್ತಾ ಇದೆ, ತೆಗೆದುಕೊಂಡೋಗಿ ಬಿಸಾಡಿದ್ದಾರೆ. ಈ ರೀತಿ ಒಂದು ಅಮಾನವೀಯವಾದಂತಹ ಒಂದು ಹತ್ಯಾಕಾಂಡ
ಒಂದು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ಇದನ್ನ SIT ತನಿಖೆ ಮಾಡಬೇಕಾಗಿದೆ. ಇದರ ಹಿಂದ್ಗಡೆ ಇಡೀ ಭೂ ಹಗರಣ, ಇದರ ಹಿಂದ್ಗಡೆ ಇರುವಂತಹ ಮೈಕ್ರೋ ಫೈನಾನ್ಸು, ಅಲ್ಲಿ ಎಷ್ಟು ಜನರಿಗೆ ಭೂಮಿ ಸಿಕ್ಕಿದೆ ಲ್ಯಾಂಡ್ ರಿಫಾರ್ಮ್ ಆಕ್ಟ್ ಅಲ್ಲಿ, ಎಷ್ಟು ಜನರಿಗೆ ಭೂಮಿ ಸಿಕ್ಕಿಲ್ಲ, ಆ ಭೂಮಿ ಸಿಗುವಂತ ಮತ್ತು ಸಿಗದೇ ಇರುವಂತಹ ಸಂದರ್ಭದಲ್ಲಿ ನಡೆದಂತಹ ಸಂಘರ್ಷಗಳು ಏನು, ಅದನ್ನ ಯಾವ ರೀತಿ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡಿ ಎಲ್ಲ ರೈತರನ್ನ ಸಮಸ್ಯೆಗೆ ಒಳಪಡಿಸಲಾಯಿತು, ಇದೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಮೈಕ್ರೋ ಫೈನಾನ್ಸ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಎಷ್ಟು FIRಗಳು ದಾಖಲಾಗಿದೆ, ಅದರಲ್ಲಿ ಆತ್ಮಹತ್ಯೆ ಮಾಡ್ಕೊಂಡವರೆಷ್ಟು, ಅದರಲ್ಲಿ ಆತ್ಮಹತ್ಯೆ ಮಾಡ್ಲಿಕ್ಕೆ ಟ್ರೈ ಮಾಡಿದವರೆಷ್ಟು, ಇವೆಲ್ಲವೂ ಕೂಡ ತನಿಖೆ ಆಗಬೇಕಾಗಿದೆ. ಆನಂತರ ಅಲ್ಲಿರುವಂತಹ ದಲಿತರ ಪರಿಸ್ಥಿತಿ, ಇವತ್ತು ಇಡೀ ರಾಜ್ಯವನ್ನ, ಇಡೀ ದೇಶಕ್ಕೆ ಮಾದರಿ ಅಂತ ಏನು ಹೇಳ್ಕೊಳ್ತಾ ಇದ್ದಾರೆ, ಅವರು ಅಲ್ಲಿನ ದಲಿತರನ್ನ ನಡೆಸ್ಕೊಳ್ತಿರುವಂತ ಪರಿಸ್ಥಿತಿ ಏನು, ಅವರ ಮನೆಗಳು ಯಾವ ರೀತಿ ಇದೆ, ಅಲ್ಲಿನ ಸ್ವಚ್ಛತಾ ಕಾರ್ಮಿಕರ ಮನೆಗಳು ಯಾವ ರೀತಿ ಇದೆ, ಅಲ್ಲಿನ ಸ್ವಚ್ಛತಾ ಕಾರ್ಮಿಕರು ತಲೆತಲಾಂತರಗಳಿಂದ ಅಲ್ಲಿ ಜೀತದ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ರು, ಅವರಿಗೆ ಇರ್ಲಿಕ್ಕೆ ಮಾಡಿಕೊಟ್ಟಂತ ಒಂದು ಪುಟ್ಟ ಮನೆಗಳು ಯಾವ ರೀತಿ ಸೋರ್ತಾ ಇದೆ, ಮತ್ತು ಅವರ ಭೂಮಿಗೆ ಇನ್ನೂ ಯಾಕೆ ಹಕ್ಕುಪತ್ರವನ್ನ ಕೊಟ್ಟಿಲ್ಲ, ಇವೆಲ್ಲ ಪ್ರಶ್ನೆಯನ್ನ ಮುಂದಿಟ್ಕೊಂಡು ನಾವು ಧರ್ಮಸ್ಥಳದ ವಿಚಾರವನ್ನ ಚರ್ಚೆಯನ್ನು ಮಾಡಬೇಕಾಗಿದೆ. ಕೇವಲ ಮೂಲೆಗಳನ್ನ ಇಟ್ಕೊಂಡು, ಕೇವಲ ಅಸ್ಥಿ ಪಂಜರ, ಕೇವಲ ತಲೆಬುರುಡೆ ಅನ್ನುವಂಥದ್ದೊಂದು ರೀತಿಯ ವೈಭವೀಕರಿಸಿದಂತಹ ಸುದ್ದಿಗಳೇನಿವೆ, ಅದರ ಹಿಂದೆ ನಾವು ಹೋಗ್ಬಾರ್ದು, ಈ ಹೋರಾಟ ಹೋಗ್ಬಾರ್ದು ಅನ್ನುವಂಥದ್ದು ಅವತ್ತಿನಿಂದಲೂ ಕೂಡ, ಅದು ಸೌಜನ್ಯ ಹೋರಾಟದಲ್ಲೂ ಕೂಡ, ಸೌಜನ್ಯ ಹೋರಾಟದ ಹಿಂದೆ ಇರುವಂತಹ ಒಂದು ಫ್ಯೂಡಲ್ ಸಿಸ್ಟಮ್ ಏನಿದೆ, ಸೌಜನ್ಯ ಸಾವಿನ ಹಿಂದೆ ಇರುವಂತಹ ಫ್ಯೂಡಲ್ ಸಿಸ್ಟಮ್ ಏನಿದೆ, ಅದನ್ನು ನಾವು ಪ್ರಶ್ನೆ ಮಾಡದೇನೆ ಒಂದೊಂದು ಕೊಲೆಗೆ ನ್ಯಾಯ ಸಿಕ್ಕ ತಕ್ಷಣ ಅದು ಇಡೀ ಫ್ಯೂಡಲ್ ಸಿಸ್ಟಮ್ ಅನ್ನ ಕೊಲ್ಯಾಪ್ಸ್ ಮಾಡುವುದಿಲ್ಲ, ಅದನ್ನ ಕುಸಿಲಿಕ್ಕೆ, ಅದನ್ನ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣಕ್ಕಾಗಿ ಇಡೀ ಫ್ಯೂಡಲ್ ಸಿಸ್ಟಮು, ಅಲ್ಲಿನ ಭೂ ಹಗರಣ, ಭೂ ಹೋರಾಟ, ಅಲ್ಲಿನ ಮೈಕ್ರೋ ಫೈನಾನ್ಸ್ ಹೋರಾಟ, ಮೈಕ್ರೋ ಫೈನಾನ್ಸ್ ಹಗರಣಗಳು ಮತ್ತು ಅಸಹಜ ಸಾವುಗಳು, ಇವೆಲ್ಲವನ್ನ ತನಿಖೆಗೆ ಒಳಪಡಿಸಬೇಕು. ಇದೇ ಹಿನ್ನೆಲೆಯಲ್ಲಿ ಮುಂದಿನ ಸೆಪ್ಟೆಂಬರ್ 25ರಂದು ಬೆಳಿಗ್ಗೆ 10:30ಕ್ಕೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ದೊಡ್ಡ ಬೃಹತ್ ಸಮಾವೇಶ ನಡೀಲಿಕ್ಕಿದೆ. ನ್ಯಾಯ ಸಮಾವೇಶ ಅನ್ನುವಂಥದ್ರ ಹೆಸರು. ಎಲ್ಲ ಜನಪರ ಸಂಘಟನೆಗಳು, ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು, ಎಡ ಸಂಘಟನೆಗಳು, ಎಡ ಪಕ್ಷಗಳು ಮತ್ತು ಎಲ್ಲ ಜಾತ್ಯತೀತ ಪಕ್ಷಗಳು ಸೇರ್ಕೊಂಡು, ಎಲ್ಲ ದಲಿತ ಸಂಘಟನೆಗಳು ಎಲ್ಲರೂ ಕೂಡ, ಎಲ್ಲರ ಭಾಗಿದಾರಿಕೆಯಲ್ಲಿ ಈ ಒಂದು ನ್ಯಾಯ ಸಮಾವೇಶ ನಡೀತಾ ಇದೆ.